ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ರಾಗಿ ಅಂಬಲಿ ಮಾಡೋದು ಹೇಗೆ ಅಂತ ನೋಡೋಣ. ಈಗೆಲ್ಲ ಬೇಸಿಗೆ, ತಣ್ಣಗೆ ಏನಾದರೂ ಬೇಕು ಅಂದಾಗ, ತುಂಬ ಏನಾದರೂ ಹೀಟ್ ಆಗಿದ್ದಾಗೂ ಅಷ್ಟೇ ರಾತ್ರಿ ಮಾಡಿಟ್ಟು ಬೆಳಗ್ಗೆ ಕುಡಿದ್ರೆ ತುಂಬ ತಂಪಾಗಿರುತ್ತೆ. ಮಧ್ಯಾಹ್ನದವರೆಗೂ ಹೊಟ್ಟೆ ಹಸಿವೆ ಆಗಲ್ಲ. ಹೆಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು ರಾಗಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನಿಲ್ಲಿ 3 ಲೋಟ ನೀರು ಹಾಕ್ತಾಯಿದ್ದೀನಿ. ನಾವು ಎಷ್ಟು ಮಾಡ್ಕೊತೀವಿ ಅನ್ನೋದ್ರ ಮೇಲೆ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು, ನೀರು ಕಾಯೋದಕ್ಕೆ ನೋಡಿ ಇಲ್ಲಿ ನಾನು ರಾಗಿ ಹಿಟ್ಟು 5 ಸ್ಪೂನು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಇಬ್ರಿಗೆ ಆರಾಮಾಗಿ ಆಗುತ್ತೆ ನೋಡಿ. 5 ಸ್ಪೂನ್ ಹಾಕಿ ಈಗ ಅದನ್ನು ಕಲಿಸ್ಕೊಳ್ಬೇಕು. ಗಂಟು ಇಲ್ದಂಗೆ ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ತೆಳುವಾಗಿ ಕಲಿಸ್ಕೊಳ್ಬೇಕು. ನಾನಲ್ಲಿ 3 ಲೋಟ ನೀರು ಹಾಕಿದ್ದೀನಿ, ಇಲ್ಲಿ ಅರ್ಧ ಲೋಟ ನೀರು ಹಾಕಿದ್ದೀನಿ. ನೋಡಿ, ಈಗ ನೀರು ಕಾದಿದೆ. ನೋಡಿ, ಈಗ ಕಲಸಿರೋ ಅಂಥ ರಾಗಿ ಹಿಟ್ಟನ್ನ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಕೈ ಬಿಡ್ದಂಗೆ, ಇಲ್ಲಾಂದರೆ ಎಲ್ಲ ಗಂಟಾಗ್ಬಿಡುತ್ತೆ. ನೋಡಿ, ಗಟ್ಟಿ ಆಗಿಬಿಡುತ್ತೆ. ತಿರುಗಿಸ್ತಾನೆ ಇರಬೇಕು ಗಂಟಾಗ್ದಂಗೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಕುದಿ ಬರ್ತಾ ಇದೆ. ಈಗ ಅದು ಚೆನ್ನಾಗಿ ಬೇಯಬೇಕು. ಬೆಂದಷ್ಟು ತುಂಬಾ ಚೆನ್ನಾಗಿರುತ್ತೆ, ಹೊಟ್ಟೆ ನೋವು ಬರಲ್ಲ. ಅದು ಬೆಂದಿರೋದು ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಅಲ್ಲಿಯವರೆಗೂ ಬೇಯಿಸಬೇಕು. ನೋಡಿ, ಚೆನ್ನಾಗಿ ಕುದಿ ಬಂದ ನಂತರ ತಟ್ಟೆ ಮುಚ್ಚಿ 2 ನಿಮಿಷ ಬಿಡಬೇಕು ಸಿಮ್ಮಲ್ಲಿಟ್ಟು. ನೋಡಿ, ಈಗ ಇನ್ನೂ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಈ ಥರ ಬಬಲ್ಸ್ ಥರ ಬರಬೇಕು, ಆಗ ಅಂಬಲಿ ರೆಡಿಯಾಗಿರುತ್ತೆ. ಹಾಗೆ ಮಾಡಿ ತಕ್ಷಣಕ್ಕೆ ಕುಡಿಯೋದಕ್ಕಿಂತ ರಾತ್ರಿ ಮಾಡಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅದ್ರ ಜೊತೆ ಮಜ್ಜಿಗೆ ಮಿಕ್ಸ್ ಮಾಡಿ ತಗೊಂಡ್ರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಎಷ್ಟೇ ಉಷ್ಣಾಂಶ ಇರಲಿ ಬಾಡಿನಲ್ಲಿ ಕಡಿಮೆ ಆಗುತ್ತೆ. ಡಯಟ್ ಮಾಡೋರ್ಗೂ ಅಷ್ಟೇ, ನೀವು ಬೆಳಗ್ಗೆ 1 ಲೋಟ ತಗೊಂಡ್ರೆ ನೀವು ಮಧ್ಯಾಹ್ನದವರೆಗೂ ಹೊಟ್ಟೆ ಹಸಿವಾಗಲ್ಲ, ಅಷ್ಟು ಹೆಲ್ತಿಯಾಗಿರುತ್ತೆ. ರಾಗಿ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಈಗ ಕುದಿ ಬಂದಿದೆ. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನೋಡಿ, ಇಷ್ಟು ತೆಳುವಾಗಿರುತ್ತೆ. ಇಷ್ಟು ತೆಳುವಿರಬೇಕು. ನಾವು ಕಲಿಸ್ಬಿಟ್ಟು ಮಜ್ಜಿಗೆ ಎಲ್ಲ ಹಾಕಿ ಕಲಿಸ್ದಾಗ ಇನ್ನೊಂದು ಸ್ವಲ್ಪ ತೆಳು ಬರುತ್ತೆ, ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಇದು ಆರಬೇಕೀಗ. ನೋಡಿ, ನಾನು ಒಂದು ನೈಟ್ ಮಾಡಿ ಇಟ್ಟಿರೋದು, ಬೆಳಗ್ಗೆಗೆ ನೋಡಿದಾಗ ನೋಡಿ ಮೇಲೆ ಎಲ್ಲ ಕೆನೆ ಥರ ಈ ಥರ ಬಂದಿರುತ್ತೆ. ನೋಡಿ, ನಮಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ನೋಡಿ ಇದಕ್ಕೆ ಒಂದು ಮಜ್ಜಿಗೆ ಹಾಕ್ಕೊಂಡ್ರೆ ತುಂಬ ತೆಳುವಾಗಿರೋ ಮಜ್ಜಿಗೆ ಹಾಕ್ಕೊಳ್ಬೇಕು. ತುಂಬ ತಂಪು, ರಾಗಿದು ತಂಪು, ರಾತ್ರಿ ಮಾಡಿರೋದು, ಅದರಲ್ಲಿ ಮಜ್ಜಿಗೆನೂ ಅಷ್ಟೇ ತುಂಬ ತಂಪು. ನೀವು 1 ವಾರ ತೊಗೊಂಬಿಟ್ರೆ ಬಾಡಿನಲ್ಲಿ ಎಷ್ಟೇ ಹೀಟ್ ಇರಲಿ, ಆಮೇಲೆ ಹೆಲ್ತ್ಗೂ ಅಷ್ಟೇ ಒಳ್ಳೆಯದು ತೊಗೊಳೋದ್ರಿಂದ. ಈ ಥರ ಮಿಕ್ಸ್ ಮಾಡಿ ಇದ್ರ ಜೊತೆ ಒಂದು ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಕುಡಿಬೇಕಾದ್ರೆ ನಮಗೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ಎಣ್ಣೆ ಪದಾರ್ಥ ಆ ಥರ ತಿನ್ನೋದಕ್ಕಿಂತ ವಾರದಲ್ಲಿ 2 ರಿಂದ 3 ಬಾರಿನಾದರೂ ಈ ಥರ ತೊಗೊಂಡ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಆಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಇದೇ ಥರನೇ ರಾಗಿ ಸರಿ ಅಂತೆಲ್ಲ ಮಾಡಿಕೊಡೋರು, ಅಷ್ಟು ಗಟ್ಟಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.